ಹಾಸನದಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದೊಂದಿಗೆ ಬೆಳೆ ಹಾನಿ ಪರಿಶೀಲಿಸಿದಂತಹ ಶಾಸಕ ಆರಗ ಜ್ಞಾನೇಂದ್ರ ರಾಜ್ಯದ ಸುಮಾರು 50% ಪ್ರದೇಶ ಬರಪೀಡಿತವಾಗಿದ್ದರೂ ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಗಳಿಗಿಂತ ಸಚಿವ ಸಂಪುಟ ವಿಸ್ತರಣೆ ಹಾಗೂ ರಾಜಕೀಯ ಬೆಳವಣಿಗೆಗಳಲ್ಲೇ ತೊಡಗಿದೆ ಅಂತ ಆರೋಪಿಸಿದ್ರು. ಮೆಕ್ಕೆಜೋಳದ ಬೆಳೆಗೆ ಬಿಳಿ ಸುಳಿ ರೋಗ ಕಾಣಿಸಿಕೊಂಡು ರೈತರು ಭಾರಿ ನಷ್ಟವನ್ನ ಅನುಭವಿಸುತ್ತಿದ್ದಾರೆ. ಬೆಳೆ ನಾಶಕ್ಕೆ ಕಳಪೆ ಬಿತ್ತನೆ ಬೀಜ ಕಾರಣವೇ ಅಥವಾ ಮಣ್ಣಿನಲ್ಲಿ ರೋಗ ಹರಡಿದೆಯೇ ಎಂಬುದರ ಕುರಿತು ಸಮಗ್ರ ತನಿಖೆಯನ್ನ ನಡೆಸಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬಂದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಕಾವೇರಿ ಜಲ ವಿವಾದದಲ್ಲೂ ರಾಜ್ಯ ಸರ್ಕಾರ ಸಮರ್ಪಕವಾಗಿ ವಾದ ಮಂಡಿಸಲು ವಿಫಲವಾಗಿದೆ ಅಂತ ಟೀಕಿಸಿದಂತಹ ಆರಗ ಜ್ಞಾನೇಂದ್ರ ದಿನಕ್ಕೆ 3500 ಕ್ಯೂಸೆಕ್ಸ್ ನೀರು ಬಿಡುವಂತೆ ಆದೇಶ ಬಂದಿರುವುದು ಸರ್ಕಾರದ ವೈಫಲ್ಯದ ಪರಿಣಾಮ ಅಂತ ಹೇಳಿದ್ದಾರೆ. ತಜ್ಞರ ಸಭೆಯನ್ನ ಕರೆದು ರೈತರ ಹಿತದೃಷ್ಟಿಯಿಂದ ಸರ್ಕಾರ ತಕ್ಷಣವೇ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ಬರ ಅಧ್ಯಯನ ತಂಡವು ಮೊಸಳೆ, ಹೊಸಹಳ್ಳಿ, ಗೊರೂರು ಸೇರಿದಂತೆ ವಿವಿಧೆಡೆ ಬೆಳೆ ಹಾನಿ ಹಾಗೂ ಹೇಮಾವತಿ ಜಲಾಶಯದ ಸ್ಥಿತಿಯನ್ನ ಪರಿಶೀಲಿಸಿತು. ತಂಡದ ಮುಂದೆ ರೈತರು ಬೆಳೆ ನಷ್ಟ, ಕಳಪೆ ಬಿತ್ತನೆ ಬೀಜ ವಿತರಣೆ, ಪರಿಹಾರ ವಿಳಂಬ ಹಾಗೂ ಕೃಷಿ ಇಲಾಖೆಯ ನಿರ್ಲಕ್ಷ್ಯದ ಬಗ್ಗೆ ಅಳಲನ್ನ ತೋಡಿಕೊಂಡ್ರು.